ಬಟ್ ಸಾಕಷ್ಟು ಭಾವುಕರಾದ್ರಿ ಸರ್, ದರ್ಶನ್ ಹೆಸರು ಹೇಳ್ತಿದ್ದಂಗೆ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಯಾಕೆ ಸರ್ ಅಷ್ಟೊಂದು ಎಮೋಷನ್? ಇಂಥ ಹುಡುಗ ಒಂದು ಒಳ್ಳೆ ತಂದಲ್ಲಿ ಬೆಳಿಬೋದಾಗಿತ್ತು, ಜೀವನ ಹಾಳು ಮಾಡ್ಕೊಂಡಲ್ಲ ಅನ್ನೋ ಒಂದು ಬೇಜಾರಿದೆ. ಯಾಕೆ ಅಂತಂದರೆ ಅವನಲ್ಲಿ ಒಳ್ಳೆ ಮನಸ್ಸಿತ್ತು. ನಾನು ಹೇಳ್ದಲ್ಲ, ಯಾರಿಗೆ ಬೇಕಾದ್ರೂ ಒಳ್ಳೆ ಕಷ್ಟದಲ್ಲಿದ್ದಾರೆ ಅಂತಂದರೆ ಯಾರು ಬೇಕಾದ್ರೂ ಅವನು ಹೆಲ್ಪ್ ಮಾಡ್ತಾನೆ, ಯಾರಿಗೆ ಬೇಕಾದ್ರೂ ಹೆಲ್ಪ್ ಮಾಡ್ತಾನೆ. ಏನೋ ಅವ್ನಿಗೇನೋ ದುಡ್ಡು ಇತ್ತು. ಒಂದು ಕಾಲದಲ್ಲಿ ಇದೇ ಹೇಳ್ದೇನಲ್ಲ, ದಿನಕರ್ ಅಂತ ಅವನ ತಮ್ಮನಿಗೆ ವಿದ್ಯಾವರ್ಧಕದಲ್ಲಿ BComಗೆ ಒಂದು ಫೀಸ್ ಕಟ್ಟಕ್ಕೆ ಕಾಸಿರಲಿಲ್ಲ. ಅವ್ರು ಕೇಳ್ಕೋತಾರೆ, ಈ ಥರ ನಮ್ಮ ಕಷ್ಟದಲ್ಲಿದ್ದೀವಿ ಅಂತ. ಅವರು ಪಾಪ ಶಿವರಾಮ್ ಕಾಡನ್ ಕುಪ್ಪೆ ಅಂತೇಳಿ ಅವ್ರ ಪ್ರಿನ್ಸಿಪಾಲು, ಭಾಳ ಒಳ್ಳೆ ಮನುಷ್ಯರು, ಹೃದಯವಂತ. ಅವರು ಪಾಪ ಈಗ ಮ್ಯಾನೇಜ್ಮೆಂಟ್ಗೆಲ್ಲ ಹೇಳಿ ಸ್ವಲ್ಪ ಕಮ್ಮಿ ಮಾಡಿಸಿ, ಅವ್ರಿಗೂ ಅದು ಫುಲ್ ಕಮ್ಮಿ ಮಾಡೋಕ್ಕಾಗಲ್ಲ, ಫುಲ್ ಬನ್ನ ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ದಾನಿಗಳದ್ದು ಹೇಳಿ ದಿನಕರಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ಅವರು ಅಂಥದ್ದೆಲ್ಲ ಒಂದು ಕಷ್ಟಗಳು ನೋಡಿದ್ದ. ಇವನು PMRYಗೆ ಅವತ್ತು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಇದೆಯಲ್ಲ, ಅಲ್ಲಿ 1 ಲಕ್ಷ ಕೊಟ್ಟರೆ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅಂಥೇಳಿ ಮೊಲ ಸಾಕಾಣಿಕೆಗೆ ಅವನು ಒಂದು ಅರ್ಜಿಯಲ್ಲಿ ಹಾಕ್ಕೊಂಡಿರ್ತಾನೆ. ಅದನ್ನು ಕೇಳೋಕ್ಕೋಸ್ಕರ ನಮ್ಮ ಹಿರಿಯ ಪತ್ರಕರ್ತರು KJ ಕುಮಾರ್ ಅವ್ರ ಮನೆ ಹತ್ರ ಎಲ್ಲ ಬರ್ತಾನೆ. ಅವನ ಆಫೀಸ್ಗೆಲ್ಲ ಬಂದು ಹಣ ಕೊಡ್ಸೋಣ, ಅಲ್ಲೇ ಬ್ಯಾಂಕ್ ಕೇಳೋಣ, ಹಿಂಗೆ ಅಂತೆಲ್ಲ ಮಾಡ್ತಿರ್ತಾನೆ. ಇದೆಲ್ಲ ಕಷ್ಟಗಳಿತ್ತು ಅವನಿಗೆ. ಅವನೇನಾದ್ರು ಒಂದು ಒಳ್ಳೇದು ಮಾಡಬೇಕಾಗಿದೆ. ಒಂದು ಒಳ್ಳೆ ಜನ ಇದ್ದಿದ್ರೆ, ಯಾವುದೋ ಒಂದು ಟ್ರಸ್ಟ್ ಮಾಡಿದ್ದೇನೆ ಅವ್ರ ಅಪ್ಪನ ಹೆಸರಲ್ಲೇ, ಬಡ ಮಕ್ಕಳಿಗೆ ಯಾರಿಗೋ ಒಬ್ಬರಿಗೆ ವಿದ್ಯೆ ಓದೋ ಕಷ್ಟ ಇರೋರಿಗೆ ಒಂದು ಸಹಾಯ ಮಾಡ್ಬೋದು. ನೀವು ಕೈಯಿಂದ ಜೇಬಲ್ಲಿ ಕೊಡಬೇಕಾಗಿರಲಿಲ್ಲ. ಇವರೆಲ್ಲ ಯಾರೋ ಒಂದು ಒಳ್ಳೆ ಒಂದು ಟ್ರಸ್ಟ್ ಮಾಡಿದ್ರೆ ಯಾರು ದುಡ್ಡು ಹಾಕ್ತಾಯಿದ್ರು, ಈಗ ಅವ್ರ ಕಡೆಯಿಂದ ಕೊಡ್ಬೋದು. ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡೋಗಿದ್ರೆ ಎಲ್ಲೋ ಇನ್ನೂ ಎತ್ತರಕ್ಕೆ ಬೆಳೀತಾ ಇದ್ದ. ಬಟ್ ಅದೇ ಒಳ್ಳೆ ಸ್ನೇಹಿತರು ಸಿಗಲಿಲ್ಲ ಅಂತ. ಹೌದು, ಒಳ್ಳೆ ಸರ್ಕಲ್ ಸಿಗಲಿಲ್ಲ, ಒಳ್ಳೆ ಸಲಹೆ ಕೊಡೋರು ಇರಲಿಲ್ಲ, ಅವನಿಗೆ ಬುದ್ಧಿ ಹೇಳೋರು ಇರಲಿಲ್ಲ. ಮುಖ್ಯವಾಗಿ ಅವನು ಆಣೆ ನಡೆದಿದ್ದಾಳೆ ಅಂತ ಅವನೇ ಒಂಥರ ಚೂಚ ಬೆಳ್ಕೊಂಡ್ಬಿಟ್ಟು ಅಷ್ಟೇ. ಇದು ಭಾಳ ದುರಂತ ಅವನಿಗೆ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.